ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಸಿಟಿಯಲ್ಲಿ ವೈಟ್ ಟಾಪಿಂಗ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ 43 ಕಡೆ 150 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಹಾಕಲು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಚಾಲನೆ ಕೊಟ್ಟರು. ಮಲ್ಲೇಶ್ವರಂ, ಗಾಂಧಿನಗರ, ಚಾಮರಾಜಪೇಟೆ, ಮಹಾಲಕ್ಷ್ಮೀಪುರಂ ವ್ಯಾಪ್ತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಇನ್ನು ವೈಟ್ ಟಾಪಿಂಗ್ ರಸ್ತೆಗೆ ಪೂಜೆ ನಡೆಸುವ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಶೂ ಅನ್ನ ಬಿಟ್ಟಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರ ಶೂವನ್ನೇ ಕದ್ದಿದ್ದಾರೆ. ಪೂಜೆ ಮುಗಿಸಿ ಕಾರ್ ಬಳಿ ತೆರಳಿದಾಗ ಡಿಕೆಶಿ ಶೂ ಮಾಯವಾಗಿತ್ತು. ಕೆಲಕಾಲ ಶೂಗಾಗಿ ತಡಕಾಡಿದಂತ ಡಿಕೆ ಬಳಿಕ ಕಾರ್ನಲ್ಲಿದ್ದಂತ ಬೇರೆ ಶೂ ಧರಿಸಿ ಹೊರಟರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಚಿನ್ನ, ವಿದೇಶಿ ಕರೆನ್ಸಿ ಜಪ್ತಿ ಮಾಡಲಾಗಿದೆ. ಶಾರ್ಜಾ, ದುಬೈ, ಶ್ರೀಲಂಕಾ, ಬಹ್ರೇನ್ನಿಂದ ಬಂದಿದ್ದ 8 ಆರೋಪಿಗಳನ್ನು 11 ಪ್ರಕರಣಗಳಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. 6.6 ಕೋಟಿ ಮೌಲ್ಯದ 9 ಕೆಜಿ 375 ಗ್ರಾಂ ಚಿನ್ನ, 1.59 ಕೋಟಿ ಮೌಲ್ಯದ ವಿದೇಶಿ ಹಣ ಸೀಸ್ ಮಾಡಿದ್ದಾರೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದ ಅಪರ್ಣಾ ಅವರ ಅಗಲಿಕೆಗೆ ಬಿಎಂಆರ್ಸಿಎಲ್ ಸಂತಾಪ ಸೂಚಿಸಿದೆ. ಕನ್ನಡದ ಸುಮಧುರ ಸ್ಪಷ್ಟ ಧ್ವನಿಗುಚ್ಛವಾಗಿ ನಮ್ಮ ಮೆಟ್ರೋದಲ್ಲಿ ಅವರೆಂದು ಅಜರಾಮರ ಎಂದು ನುಡಿ ನಮನ ಸಲ್ಲಿಸಿದೆ. ಸದ್ಯ ಕಾರ್ಯರೂಪದಲ್ಲಿರುವ ಮೆಟ್ರೋ ಮಾರ್ಗಗಳಲ್ಲಿ ಅಪರ್ಣಾ ಅವರ ಧ್ವನಿ ಹಾಗೆಯೇ ಉಳಿಯಲಿದೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಇನ್ನು ಹೊಸ ಮೆಟ್ರೋ ಮಾರ್ಗಗಳಲ್ಲಿ ಹೊಸ ಧ್ವನಿಗಾಗಿ ಹುಡುಕಾಟ ನಡೆಸಿದೆ. ಬೆಂಗಳೂರು ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ ನಾನು ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ಬಟ್ ಇವಾಗ ಹೊಸದಾಗಿ ಬರೋದಕ್ಕೆ ನಾವು ಮತ್ತೆ ಇವಾಗ ಅದೇ ಥರ ವಾಯ್ಸ್ ಸುಮಧುರವಾಗಿ ಇರುವಂಥ ಒಂದು ವಾಯ್ಸು ಪ್ಲಸ್ ಆ ಉಚ್ಚಾರಣೆ ಪ್ಲಸ್ ಅವ್ರಿಗೆ ದೇವ್ರ ಕೊಟ್ಟಂಥ ಆ ಧ್ವನಿ ಏನಿದೆ ಆ ಥರದ್ದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಹುಡ್ಕೋದಕ್ಕೆ. ಬಟ್ ಅವ್ರನ್ನ ನಾವು ನಮ್ಮ ಮೆಟ್ರೋದಲ್ಲಂತೂ ನಾವು ಅವ್ರಿಗೆ ಮಿಸ್ ಮಾಡ್ಕೊಳ್ಳಲ್ಲ.